ಶನಿ ಭಗವಾನರು ಲಾಭಸ್ಥಾನದಲ್ಲಿ ಒಂದು ಸ್ತ್ರೀ ಮೂಲಕ ಬ್ಯಾಂಕಿಂದ ಲೋನು ಇಂಥದೆಲ್ಲ ಸಿಕ್ಕೋದಕ್ಕೆ ಕೂಡ ತುಂಬ ಸಹಕಾರಿಯಾಗತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಮ್ಮ ಚಾನಲ್ ವತಿಯಿಂದ ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026 ಆಗಸ್ಟ್ ತಿಂಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಇದು ಯಾರದೇ ಜಾತಕವಲ್ಲ, ಇದು ಗೋಚಾರ ಫಲ. ನಿಮ್ಮ ಮೂಲ ಜಾತಕಕ್ಕೆ ಈ ಗೋಚಾರ ಫಲವನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಫಲಗಳು ಚೆನ್ನಾಗಿರುತ್ತೆ, ದಶಾಭುಕ್ತಿಗಳು ಕಮ್ಮಿ ಇದ್ದರೆ ಸಾಧಾರಣವಾದಂಥ ಫಲಗಳು ಸಿಕ್ಕತ್ತೆ. ಗ್ರಹಗಳ ಒಂದು ಮೂಮೆಂಟನ್ನು ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಜೊತೆಗೆ ಬುಧ 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿ ಗುರು ಒಟ್ಟೊಟ್ಟಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿದ್ದಾರೆ. ರಾಹು ಭಗವಾನರು ಕುಂಭರಾಶಿಯಲ್ಲಿ, ಕೇತು ಸೂರ್ಯನ ಒಟ್ಟಿಗೆ ಸಿಂಹ ರಾಶಿಯಲ್ಲಿ. ಸೂರ್ಯ ಭಗವಾನರು ಆಗಸ್ಟ್ 18ನೇ ತಾರೀಕು ತನ್ನ ಸ್ವಂತ ರಾಶಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶುಕ್ರ ಭಗವಾನರು ಮುಖ್ಯವಾಗಿ ನೀಚ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ 2ನೇ ತಾರೀಕಿಂದ ಜರ್ನಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಗೆ ಕುಜ ಭಗವಾನರು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಇದು ಗ್ರಹಗಳ ಚಲನೆ ಮತ್ತು ಇದು ಗೋಚಾರ ಫಲ. ಲಕ್ಷಾಂತರ ಜನಗೆ ಒಂದು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಗೋಚಾರ ಫಲ. ಯಾರ್ದು ಇಂಡಿವಿಜುವಲ್ ಭವಿಷ್ಯ ನಾವು ಹೇಳ್ತಾ ಇಲ್ಲ. ಈ ಗೋಚಾರ ಫಲಗಳು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಫಲಾಫಲಗಳಿಗೆ ಶುಭ ಅಥವಾ ಅಶುಭ ದಶೆಗಳು ನಡೀತಾ ಇದ್ದರೆ ಅದ ಮೇಲೆ ವೇರಿ ಆಗ್ತಾ ಇರುತ್ತೆ. ಒಮ್ಮೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತು ಜಾತಕದ ಜೊತೆಗೆ ಒಬ್ಬ ವ್ಯಕ್ತಿಯ ಮೇಲೆ ನೀವಿರ್ತಕ್ಕಂಥ ಮನೆ ಸ್ಥಾನಬಲ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಎಷ್ಟೋ ಸರ್ತಿ ನಿಮ್ಮ ನೇಮ್ ಕೂಡ ಸಂಖ್ಯಾಬಲಕ್ಕೆ ಇಲ್ಲದೆ ಇರುವಾಗ, ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲದೆ ಇರುವಾಗಲೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಈಗ ಒಂದೊಂದು ರಾಶಿಯ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಶನಿ ಭಗವಾನರು ಲಾಭಸ್ಥಾನದಲ್ಲಿ, ಪ್ರಯತ್ನದ ಮುಖಾಂತರ ಸ್ವಲ್ಪ ಎಫರ್ಟ್ಸಿಂದನೇ ನಿಮಗೆ ಸಕ್ಸಸ್ ಸಿಗ್ತಕ್ಕಂಥದ್ದು. ಬೇರೆ ಬೇರೆ ಮೂಲಗಳಿಂದ ಆದಾಯ ಕ್ರಿಯೇಟ್ ಆಗ್ತಕ್ಕಂಥದ್ದು ಶನಿ ಭಗವಾನರು. ಆದರೆ ಶನಿ ಭಗವಾನರು ಶಿಸ್ತಿಗೆ ಮಾತ್ರ ಫಲವನ್ನು ಕೊಡ್ತಾರೆ. ನೀವು ಸರಿಯಾದ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನೀವೇನಾದರೂ ಧನಾರ್ಜನೆ ಮಾಡೋದಿದ್ದರೆ ಖಂಡಿತ ಶನಿ ಭಗವಾನರ ಕೃಪೆ ಸಿಕ್ಕತ್ತೆ. ಆದರೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ರಾಹು ಭಗವಾನರು ನಿಮಗೆ ಉದ್ಯೋಗ ಸ್ಥಾನದಲ್ಲಿ ಕೆಲವು ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ. ಉದ್ಯೋಗದಲ್ಲಿ ನಿಮ್ಮ ಬಾಸ್ ನಿಮ್ಮ ವಿಚಾರವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರತಕ್ಕಂಥದ್ದು. ಈ ವರ್ಷ ನಿಮಗೆ ಬಂದಂಥ ಇನ್ಕ್ರಿಮೆಂಟು, ಪ್ರಮೋಷನ್ ಬಂದರೆ ಇನ್ಕ್ರಿಮೆಂಟ್ ಸರಿ ಇರೋದಿಲ್ಲ, ಇನ್ಕ್ರಿಮೆಂಟ್ ಬಂದರೆ ಪ್ರಮೋಷನ್ ಇರೋದಿಲ್ಲ. ಟೋಟಲಾಗಿ ಜಾಬ್ ವಿಚಾರವಾಗಿ ಸ್ವಲ್ಪ ಅಸಮಾಧಾನ ಇರುತ್ತೆ. ಹಾಗೇ ನಿಮಗೆ 3ನೇ ಮನೆಯಲ್ಲಿ ಬುಧ ಮತ್ತು ಗುರು ಇರೋದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸಿಂದ ನೀವು ಜಾಬ್ ಜೊತೆಗೆ ಅಡಿಷ್ನಲ್ ಇನ್ಕಮನ್ನು ಜನ್ರೇಟ್ ಮಾಡ್ಕೊಳ್ತಕ್ಕಂಥದ್ದು. ಬುಧ ಮತ್ತು ಗುರು ಒಟ್ಟಿಗೆ ಇದ್ದರೆ ಏನಾದರೂ ಬೋಧನೆ ಮಾಡ್ತಕ್ಕಂಥದ್ದು, ಟ್ಯೂಷನ್ಸ್ ನಡೆಸ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ ನಿಮಗೆ ಏನಾದ್ರೂ ಲೋನ್ಸ್, ಬ್ಯಾಂಕಿಂದ ಲೋನು ಇಂಥದೆಲ್ಲ ಸಿಕ್ಕೋದಕ್ಕೆ ಕೂಡ ತುಂಬ ಸಹಕಾರಿಯಾಗತ್ತೆ. ಆದರೆ ಕುಜ ಭಗವಾನರು ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದರೆ, ಕುಜ ಭಗವಾನರು ಸಪ್ತಮಾಧಿಪತಿಯಾಗಿ, ವಿವಾಹ ಸ್ಥಾನಾಧಿಪತಿಯಾಗಿ ನಿಮಗೆ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿರೋದರಿಂದ ಕುಟುಂಬದಲ್ಲಿ ವಾಗ್ವಾದ, ಅಂತರ್ಜಗಳ ನಡೀತಕ್ಕಂಥದ್ದು. ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಎಡವಟ್ಟಾಗೋದಕ್ಕೆ ಕೂಡ ಚಾನ್ಸ್ ಇರುತ್ತೆ. ಜಾಗ್ರತೆ ವಹಿಸಬೇಕು. ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಓದಿ ಕುಜರನ್ನು ಒಲಿಸ್ಕೋಬೋದು. 3ನೇ ಮನೆಯಲ್ಲಿ ಗುರು ಇರೋದರಿಂದ ಗುರುಬಲ ಕಮ್ಮಿ ಇದೆ. ರಾಯರನ್ನು ಆರಾಧನೆ ಮಾಡ್ತಾ ಬನ್ನಿ. ಚತುರ್ಥ ಸ್ಥಾನದಲ್ಲಿ ಸುಖದ ಭಾವದಲ್ಲಿ ಸೂರ್ಯ ಭಗವಾನರಿದ್ದಾರೆ, ಪ್ಲಸ್ ಕೇತು ಇದ್ದಾರೆ. ಅಂದರೆ 4ನೇ ಮನೆ ಮಾತೃಸ್ಥಾನ, ಭೂಸ್ಥಾನ, ವಾಹನ ಸ್ಥಾನ, ಗೃಹಸ್ಥಾನ ಅಂತ ಕರಿತೀವಿ. ಸೊ ಅದರಿಂದ ವಾಹನ ಚಾಲನೆ ಸಮಯದಲ್ಲಿ ಸಂಯಮವನ್ನು ಪಾಲನೆ ಮಾಡಿ. ಮಾತೃ ಸೌಖ್ಯ ಇಲ್ಲದೆ ಇರತಕ್ಕಂಥದ್ದು, ಮಾತೃಗೆ ಮನಕ್ಲೇಶ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಕಾನ್ಸಂಟ್ರೇಷನ್ ಬೇಕಾಗತ್ತೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆಗೆ, ಆಟ ಪಾಠದ ಕಡೆಗೆ ನಿಮ್ಮ ಗಮನ ಹೋಗಿ ವಿದ್ಯಾರ್ಥಿಗಳಿಗೆ
ಎಜುಕೇಷನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅದರಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿ ಸ್ತೋತ್ರವನ್ನು ರೆಗ್ಯುಲರ್ ಆಗಿ ಓದ್ಕೊತ ಬನ್ನಿ. ಜೊತೆಗೆ ಸೂರ್ಯ ಕೂಡ ಅಲ್ಲೇ ಇರೋದರಿಂದ ಭಾನುವಾರ ಕಾಪರ್ ಚೆಂಬಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಸೂರ್ಯ ಭಗವಾನರಿಗೆ ನೀವು ಅರ್ಘ್ಯವನ್ನು ಪ್ರದಾನ ಮಾಡೋದರಿಂದ ಸೂರ್ಯ ಭಗವಾನರ ಕೃಪೆಯಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಜಯ ಸಿಕ್ಕತ್ತೆ. ಮತ್ತು ಸಂತಾನ ರಾಶಿಯಲ್ಲಿ ಪ್ರೀತಿ ಪ್ರೇಮ ಸ್ಥಾನದಲ್ಲಿ ಶುಕ್ರ ನೀಚನಾಗಿರೋದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಚಿಂತೆ ಇರಬಹುದು. ಶುಕ್ರ ನೀಚನಾಗಿರೋದರಿಂದ ಒಂದು ಸ್ತ್ರೀ ಮೂಲಕ ಧನ ನಷ್ಟವಾಗ್ತಕ್ಕಂಥದ್ದು, ಪ್ರೀತಿ ಪ್ರೇಮ ರಿಲೇಷನ್ಶಿಪ್ಪಲ್ಲಿರೋವ್ರಿಗೆ ಕೂಡ ಸಣ್ಣ ಪುಟ್ಟದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಯಾಕಂದರೆ ಶನಿ ಭಗವಾನರು ನೋಡ್ತಾ ಇರೋದ್ರಿಂದ ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಇಲ್ದಿರೋ ಪ್ರೀತಿಯಲ್ಲಿ ವಿಘ್ನಗಳು ಬರೋದಕ್ಕೆ ಚಾನ್ಸಸ್ ಇದೆ. ಉಳಿದಂಗೆ ರಾಹು ಭಗವಾನರು 10ನೇ ಮನೆಯಲ್ಲಿರೋದರಿಂದ ಉದ್ಯೋಗದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳಲು ಗರುಡ ದಂಡಕವನ್ನು ರೆಗ್ಯುಲರ್ ಆಗಿ ಓದ್ತಾ ಬನ್ನಿ. ಅದೇ ರೀತಿ ದಶಾವತಾರದಲ್ಲಿ ವರಾಹ ಅವತಾರ ರಾಹು ಆಗಿರೋದರಿಂದ ನೀವು ವರಾಹಿ ಸ್ತೋತ್ರ ಅಥವಾ ವರಾಹ ಕವಚವನ್ನು ರೆಗ್ಯುಲರ್ ಆಗಿ ಓದಿದರೆ ನಿಮಗೆ ಆರೋಗ್ಯ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಎಲ್ಲ ರಂಗಗಳು ಕೂಡ ಜಯ ಸಿಕ್ಕತ್ತೆ. ರೆಗ್ಯುಲರ್ ಆಗಿ ನೀವು ಸೂರ್ಯ ನಮಸ್ಕಾರ ಮಾಡ್ಕೊಳ್ತಾ ಬನ್ನಿ, ಗಣಪತಿಯನ್ನು ಆರಾಧನೆ ಮಾಡಿ. ಕುಜ 2ನೇ ಮನೆಯಲ್ಲಿರೋದ್ರಿಂದ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ನೀವು ಓದ್ಕೊಂಡು ಶಾಂತ ರೀತಿಯಲ್ಲಿ ವರೆಸಿದರೆ ಈ ತಿಂಗಳಲ್ಲಿ ನಿಮಗೆ ಧನಾಗಮನ ಸುಲಭವಾಗೇ ಇದೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಉಡುಪಿ ವಾಸ್ತು ಶಾಸ್ತ್ರದ ಪ್ರಕಾರ ಕೆಲವು ಗೃಹ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಈ ಸರ್ತಿ ಅಗ್ನಿಮೂಲೆ ಬಗ್ಗೆ ನಾನು ಮಾತಾಡ್ತೀನಿ. ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ. ಯೂಶಲಿ ಸೌತ್ ಈಸ್ಟ್ ಮೂಲೆ ಅಂದ್ರೆ ಎಲ್ಲರಿಗೂ ಗೊತ್ತಾಗೋದು ಅಡುಗೆ ಕೋಣೆ, ಅಡುಗೆ ಮನೆ ನಾವು ಇಡ್ತಕ್ಕಂಥ ಸ್ಥಳ ಅಂತ. ಈ ಅಡುಗೆ ಮನೆ ಯಾವ ಥರ ಇರಬೇಕು, ಈ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು, ಯಾವ ವಸ್ತುಗಳು ಇರಬಾರ್ದು, ಇದು ಕೆಲವು ವಿಚಾರಗಳನ್ನು ತಿಳ್ಕೋಬೇಕು. ಒಂದು ವೇಳೆ ಅಡುಗೆ ಮನೆ ವಾಸ್ತು ಸರಿಯಾಗಿಲ್ಲ ಅಂದರೆ ನೀವು ಸರಳವಾಗಿರ್ತಕ್ಕಂಥ ಉಪಾಯಗಳನ್ನು ಯಾವ ಥರ ಬಳಸ್ಕೋಬೇಕು. ಇದರಲ್ಲಿ ಒಡೆಯೋದಿರೋದಿಲ್ಲ, ಬಡಿಯೋದಿರೋದಿಲ್ಲ, ಕೆಡವೋದಿರೋದಿಲ್ಲ, ಕೇವಲ ಕಲರ್ ಕಾಂಬಿನೇಷನ್ಸ್ ಮತ್ತು ಸರಳ ಉಪಾಯಗಳಿಂದ ಇದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು. ಮೊದಲನೇದಾಗಿ, ಅಡುಗೆ ಮನೆಯಲ್ಲಿ ನೀವು ಸ್ಟವ್ ಇಡ್ತಕ್ಕಂಥ ಒಂದು ಸ್ಲ್ಯಾಬು ಯಾವಾಗಲೂ ಗ್ರೀನ್ ಕಲರ್ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಬೇರೆ ಸ್ಲ್ಯಾಬ್ ಹಾಕಿದ್ದಾರೆ, ಒಂದು ಕಪ್ಪು ಕಲರ್ದು ಈ ಥರ ಸ್ಲ್ಯಾಬ್ ಏನಾಗಿದ್ರು ಹಾಕಿದರೆ, ನೀವು ಸ್ಟವ್ ಕೆಳಗಡೆ ಒಂದು ಗ್ರೀನ್ ಟೈಲ್ಸನ್ನು ಹಾಕ್ಬಿಟ್ಟು ಅದರ ಮೇಲೆ ಸ್ಟವ್ ಇಟ್ಕೊಳ್ಳಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕೆಂಪು ಬಣ್ಣ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ಈ ಮೂಲೆ ಏನಾದರೂ ಕಟ್ಟಾಗಿದ್ದರೆ ಅಥವಾ ಈ ಮೂಲೆಯಲ್ಲಿ ಬಣ್ಣಗಳು ನಿಮಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದರೆ ಕೆಂಪು ಬಣ್ಣದ ಒಂದು 0 ಕ್ಯಾಂಡಲ್ ಲೈಟ್ ಬಲ್ಬನ್ನು ರೆಗ್ಯುಲರ್ ಆಗಿ ಇಲ್ಲಿ ಬೆಳಗಿಸ್ಬೇಕು. ಯೂಶಲಿ ಅಡುಗೆ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಒಂದು ಚಿಕ್ಕ ವಿಗ್ರಹ ಅಥವಾ ಒಂದು ಫೋಟೋವನ್ನು ಇಟ್ಟುಕೊಂಡು ನೀವು 24x7 ಕಾಮಾಖ್ಯ ದೀಪವನ್ನು ನೀವು ಹಚ್ಚಿದರೆ, ಇಲ್ಲಿ ಬೆಂಕಿ ಉರಿದರೆ ನಿರಂತರವಾಗಿ, ಅಂದರೆ ದೀಪ ಉರಿತಾ ಇದ್ದರೆ ನಿಮ್ಮ ಮನೆಯಲ್ಲಿ ಶುಭಫಲಗಳು ಹೆಚ್ಚಾಗತ್ತೆ. ಯಾಕೆಂದರೆ ಅಗ್ನಿಮೂಲೆ ಅಂತಕ್ಕಂಥದ್ದು ನಮಗೆ ಐಶ್ವರ್ಯ, ಯಶಸ್ಸು, ಕೀರ್ತಿ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಸೊ ಒಂದು ವೇಳೆ ಈ ಮೂಲೆಯಲ್ಲಿ ಏನಾದರೂ ನೀವು ಕಬೋರ್ಡಲ್ಲಿ ಗ್ಲಾಸ್ ಕಾಣೋ ಥರ ಗ್ಲಾಸ್ ಏನಾದರೂ ನೀವು ಕಬೋರ್ಡ್ಸಲ್ಲಿ ನೀವು ಹಾಕಿದರೆ ಆ ಗ್ಲಾಸ್ಗೆ ನೀವು ರೆಡ್ ಕಲರ್ ಸ್ಟಿಕ್ಕರ್ಸನ್ನು ಹಾಕ್ಕೊಂಬಿಡಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕನ್ನಡಿಗಳಿರಬಾರ್ದು, ಯಾವುದೇ ರೀತಿಯ ಕನ್ನಡಿಗಳಿರಬಾರ್ದು. ಮತ್ತು ಈ ಮೂಲೆಯಲ್ಲಿ ಡ್ರ್ಯಾಗನ್ ಚಿತ್ರವನ್ನು, ಕೆಂಪು ಬಣ್ಣದ ಒಂದು ಡ್ರ್ಯಾಗನ್ ಚಿತ್ರವನ್ನು ನೀವು ಇಟ್ಟಿದ್ದೇ ಆಗಿದರೆ ನಿಮಗೆ ಎಂಡ್ಲೆಸ್ ಲಕ್ ಅನ್ನೋದು ಬರ್ತಾ ಇರುತ್ತೆ. ಮತ್ತು ನೀವು ಈ ಕಪಾಟಗಳನ್ನು ಮಾಡಿದರೆ, ನಿಮ್ಮ ಬೇಳೆ ಈ ಥರದ್ದು ಧಾನ್ಯಗಳನ್ನು ಇಟ್ಕೊಳ್ಳೋದಕ್ಕೆ ಕಪಾಟಗಳನ್ನು ಮಾಡಿದರೆ ಯಾವಾಗಲೂ ಕೂಡ ನಿಮ್ಮ ಕಪಾಟಗಳು ಕೆಂಪು ಬಣ್ಣ ಅಥವಾ ಆರೆಂಜ್ ಕಲರ್ ಅಥವಾ ಸನ್ರೈಸ್ ಕಲರ್ಸನ್ನು ಬಳಸ್ಕೊಳ್ಳಿ. ಗ್ರೀನ್ ಕಲರ್ ಕೂಡ ಈ ಮೂಲೆಯಲ್ಲಿ ನೀವು ಬಳಸ್ಕೊಳ್ಬೋದು. ಒಂದು ವೇಳೆ ಅಗ್ನಿಮೂಲೆಯಲ್ಲಿ ಸ್ಟೆಪ್ಸು ಬೆಳೆದಿದ್ದು ನಿಮ್ಮ ಎಲಿವೇಶನ್ಗೆ ಕೂಡ ಅಟ್ಯಾಚ್ ಆಗಿದರೆ ಅಗ್ನಿಮೂಲೆ ದೋಷ ಬರುತ್ತೆ. ಅಥವಾ ಅಗ್ನಿಮೂಲೆಗೆ ಏನಾದರೂ ರೋಡ್ ಹಿಟ್ಟಿದ್ರೆ ಔಟ್ಸೈಡಿಂದ ಕೂಡ ಅಗ್ನಿಮೂಲೆ ದೋಷಗಳು ಬರ್ತಾ ಇರುತ್ತೆ. ಈ ಥರ ಅಗ್ನಿಮೂಲೆಗೆ ಎದುರುಗಡೆಯಾಗಿ ಸ್ಟೆಪ್ಸ್ ಬಂದಾಗಲೂ ಕೂಡ ಆಗ್ನೇಯ ದೋಷಗಳು ಏರ್ಪಾಟಾಗ್ತಾ ಇರುತ್ತೆ. ಇದಕ್ಕಾಗಿ ನೀವು ಕಾಂಪೌಂಡಿಂದ ಹೊರಗಡೆಗೆ ತುಳಸಿ ಗಿಡಗಳನ್ನು ಬೆಳೆಸ್ಕೊಳ್ಳೋದು,
ಮತ್ತು ನಿಮಗೆ ಲಕ್ ಏನು ಬರ್ತಾನೇ ಇಲ್ಲ, ನೀವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಕೆಂಪು ಬಣ್ಣದ ಒಂದು ಕ್ಯಾಶ್ ಬಾಕ್ಸನ್ನು ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ರೆಗ್ಯುಲರ್ ಆಗಿ ಅದರಲ್ಲಿ ಕಾಯಿನ್ಸ್ ಹಾಕ್ತಾ ಬನ್ನಿ. ಒಂದು ವೇಳೆ ಏನಾದರೂ ಈ ಮೂಲೆಯಲ್ಲಿ ನಿಮಗೆ ಶೌಚಾಲಯ ಬಂದಿದ್ದರೆ, ಟಾಯ್ಲೆಟ್ ಬಂದಿದ್ದರೆ ಇದು ತುಂಬಾ ಅಶುಭ ಅಂತ ನಾವು ಪರಿಗಣನೆ ಮಾಡ್ತೀವಿ. ಯಾವಾಗಲೂ ಕೂಡ ಯಾವುದೇ ಕಾರ್ನರ್ಗೂ ಕೂಡ ಟಾಯ್ಲೆಟ್ ಬರಬಾರ್ದು. ಅಗ್ನಿಮೂಲೆಯಲ್ಲಿ ದಕ್ಷಿಣಕ್ಕೆ ಕೆಲವು ದಿಕ್ಕಿರುತ್ತೆ, ಮಧ್ಯಭಾಗದಲ್ಲಿ ಅಲ್ಲಿ ಟಾಯ್ಲೆಟ್ ಬರೋದು ಸೂಕ್ತ. ಒಂದು ವೇಳೆ ಮೂಲೆಗೆ ಕಾರ್ನರ್ಗೆ ಏನಾದರೂ ಟಾಯ್ಲೆಟ್ ಬಂದಿದೆ ಅಂದರೆ ನೀವು ಇಲ್ಲಿ ಆ ಟಾಯ್ಲೆಟ್ ಸುತ್ತಲೂ ಯು ಶೇಪಲ್ಲಿ ಕಾಪರ್ ಸ್ಟ್ರಿಪ್ಪನ್ನು ನೀವು ಅಂಟಿಸ್ಬೇಕಾಗತ್ತೆ. ಕಾಪರ್ ಸ್ಟ್ರಿಪ್ಪನ್ನು ಆ ಕಮೋಡಿಗೆ ಸುತ್ತಲೂ ಪ್ಲಸ್ ನೀವು ಕೂತ್ಕೊಳ್ತಕ್ಕಂಥ ಹಿಂದಿನ ಭಾಗಕ್ಕೆ ಕೂಡ ನೀವು ಕಾಪರ್ ಸ್ಟ್ರಿಪ್ ಹಾಕಿದರೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಈ ಟಾಯ್ಲೆಟಲ್ಲಿ ನಿರಂತರವಾಗಿ ನೀವು ರೆಡ್ ಕಲರ್ 0 ಕ್ಯಾಂಡಲ್ ಬಲ್ಪನ್ನು ಹಚ್ಚೋದ್ರಿಂದ ಕೂಡ, ಮತ್ತು ಇಲ್ಲಿ ಸೀ ಸಾಲ್ಟ್ ಇಟ್ಬಿಟ್ಟು ಸಾಟರ್ಡೆ ಭಾನುವಾರ ಟಾಯ್ಲೆಟನ್ನು ತೊಳೆಯೋದು ಮತ್ತು ಶುಭ್ರತೆಯನ್ನು ನೀವು ಕಾಪಾಡೋದ್ರಿಂದ ಕೂಡ ಇದರಿಂದ ಬರ್ತಕ್ಕಂಥ ನೆಗೆಟಿವನ್ನು ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಅಗ್ನಿಮೂಲೆ ಅಂದ್ರೇ ಹೆಚ್ಚಾಗಿ ಹೆಣ್ಣುಮಕ್ಕಳು ಇಲ್ಲಿ ಟೈಮ್ ಕಳೀತಕ್ಕಂಥದ್ದು, ಅಡುಗೆ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅಗ್ನಿಮೂಲೆಯಲ್ಲಿರುತ್ತೆ. ಒಂದು ವೇಳೆ ಆಗ್ನೇಯ ದೋಷಗಳು ಬಂದರೆ ಆ ಮನೆಯ ಯಜಮಾನಿತಿ ಮತ್ತು ಅಥವಾ ಹಿರಿ ಮಗಳಿಗೆ ದೋಷಗಳು ಬರುತ್ತೆ, ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತೆ, ಆರೋಗ್ಯದಲ್ಲಿ ಏರ್ಪೇರು ಬರ್ತಾ ಇರುತ್ತೆ. ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮೆಡಿಸಿನನ್ನು ಇಡಬಾರದು. ಒಂದು ವೇಳೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ರಿ, ಜಾಬ್ ಸಿಗ್ತಾ ಇಲ್ಲ ಅಂದರೆ ಅಗ್ನಿಮೂಲೆಯಲ್ಲಿ ನಾರ್ತ್ ಗೋಡೆಗೆ ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಒಂದು ವಾಲ್ ಕ್ಲಾಕನ್ನು ನೀವು ಅಳವಡಿಸ್ಕೊಳ್ಳಿ. ಅಗ್ನಿಮೂಲೆಯಲ್ಲಿ ನಾರ್ತ್ ವಾಲ್ಗೆ ತ್ರಿಕೋಣ ಆಕಾರದಲ್ಲಿ, ಅದು ಕೆಂಪು ಬಣ್ಣದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಆ ಥರ ವಾಲ್ ಕ್ಲಾಕ್ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ಎಂಡ್ಲೆಸ್ ಅವಕಾಶಗಳು ಬರುತ್ತೆ. ಇರ್ತಕ್ಕಂಥ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ವೇಳೆ ನಿಮಗೆ ಆಗ್ನೇಯ ಮೂಲೆಯಲ್ಲಿ ವಿಂಡೋಸು ಇಂಥದಕ್ಕೆ ನೀವು ಸಾಧ್ಯವಿದಷ್ಟು ಕೂಡ ಶೇಡ್ಸ್ ಆಫ್ ರೆಡ್ ಕಲರ್ಸನ್ನು ಬಳಸ್ಕೊಳ್ಳೋದು ನಿಮಗೆ ಅತ್ಯಂತ ಶ್ರೇಯಸ್ಕರ ಆಗುತ್ತೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನೀವು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ.